ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗುತ್ತೆ. ಬಹುನಿರೀಕ್ಷಿತ ಜಾತಿ ಗಣತಿ ವರದಿ ಇದು. ಈ ಸರಿ ಆಗತ್ತೆ, ಮುಂದಿನ ಸರಿ ಆಗತ್ತೆ, ಇಲ್ಲ ಇನ್ನೊಂದೆರಡು ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಆಗತ್ತೆ ಅಂತಾನೆ ಕಾಯ್ದಿದ್ದೇ ಬಂತು. ಬಟ್ ಕ್ಯಾಬಿನೆಟ್ನಲ್ಲಿ ಅದು ಮಂಡನೆ ಆಗಿರಲಿಲ್ಲ. ಬಟ್ ಕೊನೆಗೂ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಬಾಕ್ಸ್ಗಳಲ್ಲಿ ಈಗಾಗಲೇ ಜಾತಿ ಗಣತಿ ವರದಿಯನ್ನು ಸಿಬ್ಬಂದಿ ತಗೊಂಡು ಬಂದಿದ್ದಾರೆ. ಸೊ ಇವತ್ತು ನಡೆಯುವಂಥ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಆ ವರದಿಯನ್ನು ಮಂಡನೆ ಮಾಡಲಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಸೊ 37 ಪ್ರತಿಗಳುಳ್ಳ ಬಾಕ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ ಸಿಬ್ಬಂದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಈ ಜಾತಿ ಗಣತಿಯ ವರದಿ ಮಂಡನೆ ಆಗುತ್ತೆ. ಗುಜರಾತ್ನಲ್ಲಿ ನಡೆದಂತಹ AICC ಮೀಟ್, ಅಲ್ಲಿಗೆ ಹೋಗಿದ್ದಂತಹ CM ಸಿದ್ದರಾಮಯ್ಯ. ಸೊ ಅಲ್ಲಿಂದ ರಾಹುಲ್ ಗಾಂಧಿಯವರ ಜೊತೆಗೆ ಖರ್ಗೆ ಅವರ ಒಂದು ಪರ್ಮಿಷನ್ ತಗೊಂಡೇ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ರಾಜಕೀಯ ವಲಯದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈಗಾಗಲೇ ರಾಹುಲ್ ಗಾಂಧಿಯವರು ಕೂಡ ಇದ್ರ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ್ರು. ಆದಷ್ಟು ಬೇಗ ಈ ಜಾತಿ ಗಣತಿ ವರದಿ ತಗೋಬೇಕು, ಅಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಬಟ್ ಕಾಂಗ್ರೆಸ್ನಲ್ಲೇ ಇದಕ್ಕೆ ಸಾಕಷ್ಟು ಅಪಸ್ವರ ಕೂಡ ಕೇಳಿ ಬಂದಿದೆ. ಒಂದಷ್ಟು ಜನ ಹಿರಿಯ ನಾಯಕರುಗಳು, ಲಿಂಗಾಯತ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕಾರಣ ಅಂತ ಹೇಳಿದ್ರೆ 2015ರಲ್ಲಿ ಅಂದರೆ ಈಗ 10 ವರ್ಷಕ್ಕೂ ಮುಂಚೆ ಆಗಿರುವಂಥ ಒಂದು ಗಣತಿ ಇದು. ಆದರೆ ಈಗ ಸರ್ಕಾರ ಹೇಳ್ಕೊಂಡಿರುವಂಥದ್ದು ಇದು ಜಾತಿ ಗಣತಿ ಅಲ್ಲ, ಬದಲಾಗಿ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಹೇಗಿದೆ ಅಂತ ತಿಳಿದುಕೊಳ್ಳುವಂಥ ಒಂದು ಸಮೀಕ್ಷೆ ಮಾಡಿದ್ದಷ್ಟೇ, ಜಾತಿ ಸಮೀಕ್ಷೆ ಅಲ್ಲ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಬಂದಿದೆ. ಬಟ್ ಯಾವುದೇ ವರ್ಡ್ಸಲ್ಲಿ ಇದನ್ನು ಟರ್ಮ್ ಮಾಡಿದ್ರೂ ಕೂಡ ಇದೊಂದು ಜಾತಿ ಜನಗಣತಿ ಅನ್ನುವಂಥದ್ದಂತೂ ಎಲ್ರಿಗೂ ಸ್ಪಷ್ಟ. ಸೊ ಈಗ ಈ ವರದಿ ಕೆಲವೊಂದಷ್ಟು ಅಂಶಗಳು ಲಾಸ್ಟ್ ಇಯರೇ, ಈಗ ಹಾಗೆ ನೋಡ್ತಾ ಹೋದರೆ ಜಯಪ್ರಕಾಶ್ ಹೆಗಡೆ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾಗ ಲಾಸ್ಟ್ ಇಯರ್ ಫೆಬ್ರವರಿ 29ಕ್ಕೆ ಅವರು ಆ ವರದಿಯನ್ನು ಸರ್ಕಾರ ಕೊಟ್ಟಿದ್ರು. ನಮ್ದೆಲ್ಲವೂ ಕೂಡ ಆಗಿದೆ, ಇದೆಲ್ಲವೂ ಕೂಡ ವರದಿ ರೆಡಿ ಇದೆ ಅಂತೇಳಿ. 2015ರಲ್ಲಿ ಕಾಂತರಾಜು ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆಗಿದ್ದಂಥ ಒಂದು ಸಮೀಕ್ಷೆ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ನಲ್ಲಿ ಈಗ ವರದಿ ಮಂಡನೆ ಆಗುತ್ತೆ. ಶಾಶ್ವತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆಗಿರುವಂಥದ್ದು. ಸೊ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಚರ್ಚೆ ಇವತ್ತು ನಡೆಯುತ್ತೆ. ವರದಿಯನ್ನು ಕ್ಯಾಬಿನೆಟ್ ಮುಂದಿಡ್ತಾರೆ CM. ಸೊ ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ಕೊಂಡು ಬಂದಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015 ಅಧ್ಯಯನ ವರದಿ ಅಂತೇಳಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆದಿದ್ದಂಥ ಒಂದು ಸಮೀಕ್ಷೆ. ಸೊ ಜಾತಿವಾರು ಅಂಕಿಅಂಶಗಳು ಈಗಾಗಲೇ ಬಯಲಾಗಿವೆ. ಇದರಲ್ಲಿ ಇನ್ನೇನು ಮುಂದೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಮಾಲೋಚನೆ ಇರುವಂಥದ್ದು. ನೋಡಿ, ಈಗ ಲಾಸ್ಟ್ ಟೈಮೇ ಈ ವರದಿ ರೆಡಿಯಾಗಿದೆ, ಬಟ್ ಇದೊಂದು ಅವೈಜ್ಞಾನಿಕವಾಗಿ ರೆಡಿ ಮಾಡಿದ್ದಾರೆ ಅಂತ ಕೆಲವರು ಅಪಸ್ವರ ಎತ್ತಿದ್ರು. BJPಯವರು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ 2013ರಿಂದ 18ರ ಟರ್ಮ್ನಲ್ಲಿ CM ಆಗಿದ್ದಂತಹ ಸಿದ್ದರಾಮಯ್ಯವರು ಅವರು ಮಾಡಿಸ್ಬೇಕು ಇದರ ಗಣತಿ ಅಂತ ಹೇಳಿ 2015ಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸಮೀಕ್ಷೆಗಳೆಲ್ಲವೂ ಕೂಡ ಆಯಿತು. ಬಟ್ ಇನ್ನೇನು ಸರ್ಕಾರ ಮುಗಿತಾ ಇದೆ ಅನ್ನೋ ಟೈಮ್ನಲ್ಲಿ ವರದಿ ರೆಡಿ ಆದರೂ ಕೂಡ ಅದನ್ನು ಅಂಗೀಕಾರ ಮಾಡಿರಲಿಲ್ಲ CM ಸಿದ್ದರಾಮಯ್ಯವರು. ಅದಾದ ನಂತರ ನೆಕ್ಸ್ಟ್ BJP ಗೌರ್ಮೆಂಟ್ ಬಂತು, ಅಲ್ಲೂ ಅಂತೂ ಈ ವರದಿಯನ್ನು ತಗೊಳ್ಳೇ ಇಲ್ಲ. ಮತ್ತೆ ಈಗ ನೆಕ್ಸ್ಟ್ 2023ರಿಂದ CM ಆಗಿ ಸಿದ್ದರಾಮಯ್ಯವರೇ ಇದ್ದಾರೆ. ಸೊ ಹಾಗಾಗಿ ಅವಾಗ್ಲಿಂದನೂ ಕೂಡ ಚರ್ಚೆ ಇದೆ, ಯಾಕೆ CM ಇದನ್ನ ವರದಿ ತಗೊಳ್ತಾ ಇಲ್ಲ, ಅಂಗೀಕಾರ ಮಾಡ್ತಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಲಾಸ್ಟ್ ಇಯರ್ 2024 ಫೆಬ್ರವರಿಯಲ್ಲಿ ಇದನ್ನ ವರದಿ ತಗೊಂಡ್ರು. ಬಟ್ ಕ್ಯಾಬಿನೆಟ್ನಲ್ಲಿ ಇದನ್ನ ಇಟ್ಟಿರಲಿಲ್ಲ, ಚರ್ಚೆ ಆಗಿರಲಿಲ್ಲ. ಬಟ್ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದು ಚರ್ಚೆ ಆಗತ್ತೆ ಅಂತ. ಈ ವರದಿಯಲ್ಲಿ ಒಂದಷ್ಟು ಅಂಕಿಅಂಶಗಳು ಏನು ಬಯಲಾಗಿದ್ವಲ್ಲ, ಅದರಲ್ಲಿ ಪರಿಶಿಷ್ಟ ಜಾತಿ ಅಂದರೆ SC ವರ್ಗದಲ್ಲಿ ಸುಮಾರು 1,08,00,000 ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇದರಲ್ಲಿ ಈ ಸಮೀಕ್ಷೆ ಹೇಳುತ್ತೆ. ಹಾಗೆ ಎರಡನೇ ಸ್ಥಾನ ಆಶ್ಚರ್ಯ ಅಂತ ಹೇಳಿದ್ರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಅನ್ನುವಂಥದ್ದನ್ನು ಸಮೀಕ್ಷೆ ಹೇಳ್ತಾ ಇದೆ. ಸುಮಾರು ಒಂದು 70 ಲಕ್ಷದಷ್ಟು ಮುಸ್ಲಿಮರ ಸಂಖ್ಯೆ ಇದೆ ಅಂತೇಳಿ. ಸೊ ಹೇಗಿದೆ ಈಗ ಜಾತಿ ಗಣತಿಯ ವರದಿ ಜಾರಿಯಾದರೆ ಏನೇನು ಆಗಬಹುದು, ಸಮುದಾಯಗಳ ಆಕ್ಷೇಪ ಬಂದರೆ ಸರ್ಕಾರದಿಂದ ಏನೇನು ಪರ್ಯಾಯ ಕ್ರಮ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ವರದಿ ಬಗ್ಗೆ ಪ್ರಬಲ ಸಮುದಾಯಗಳಿಂದ ಈಗಾಗಲೇ ವಿರೋಧ ಇದೆ. ಇದು ಅವೈಜ್ಞಾನಿಕ ವರದಿ ಅಂತ ಹೇಳಿ ಕೆಲವೊಂದಷ್ಟು ಸಮುದಾಯಗಳ ಮುಖಂಡರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮನೆಗೆ ಬಂದಿಲ್ಲ ಸೆನ್ಸಸ್ ಮಾಡೋದಕ್ಕೆ, ಅದು ಹೆಂಗಾಗಿ ಸೆನ್ಸಸ್ ಆಗೋಯ್ತು ಅಂತಲೂ ಕೂಡ ಕೆಲವರು ಹೇಳಿದ್ದಾರೆ. ಮತ್ತೊಮ್ಮೆ ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒತ್ತಡಗಳು ಕೇಳಿ ಬಂದಿದ್ವು. ಸುಮಾರು 12ಕ್ಕೂ ಹೆಚ್ಚು ಸಚಿವರುಗಳು ಸಮೀಕ್ಷೆ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವರ ಕ್ಯಾಬಿನೆಟ್ನಲ್ಲೇ ವಿರೋಧ ಇದೆ. ಈಗ CMಗೆನೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಸಚಿವರು. ವರದಿ ಅಧ್ಯಯನಕ್ಕೆ ಮತ್ತೊಂದು ಸಂಪುಟ ಉಪಸಮಿತಿಯನ್ನು ರಚಿಸಬೇಕು, ಈ ವರದಿ ಸರಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಅವ್ರು ಫಸ್ಟ್ ಅಧ್ಯಯನ ಮಾಡಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಒತ್ತಡಗಳಿವೆ. ಸಮೀಕ್ಷೆಯ ಅಂಕಿ ಅಂಶ ಸಾರ್ವಜನಿಕ ಚರ್ಚೆಗೆ ಮುಂದಿಡಲೂಬಹುದು. ಅದು ಮುಂದೆ ಇರುವಂತಹ ಒಂದು ಕ್ರಮ, ಅದನ್ನೇನು ಮಾಡ್ತಾರೆ ನೋಡ್ಬೇಕೀಗ. ಸಮೀಕ್ಷೆ ವರದಿ ಆಧರಿಸಿ ಸರ್ಕಾರದ ಯೋಜನೆಗಳಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಸರ್ಕಾರ ಈಗ ಹೇಳ್ಕೊಂಡು ಬಂದಿರುವಂಥದ್ದು. ಯಾವ ಸಮುದಾಯಕ್ಕೆ ಹೆಚ್ಚು ಯಾವ ಸಮುದಾಯ ಹಿಂದುಳಿದಿದೆ, ಯಾರಿಗೆ ಸರಿಯಾಗಿ ಒಂದು ಸವಲತ್ತುಗಳು ಸಿಗ್ತಾ ಇಲ್ಲ, ಅದೆಲ್ಲವೂ ನೋಡೋದಕ್ಕೆ ನಮಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದ್ದಂಗಿರುತ್ತೆ.
ಮಾನದಂಡ ಇರುತ್ತೆ, ಅದರ ಆಧಾರದ ಮೇಲೆ ನಾವು ಪಾಲಿಸಿಯನ್ನು ರೂಪಿಸ್ಬೋದು ಅಂತೇಳಿ. ರಾಜಕೀಯ ಪ್ರಾತಿನಿಧ್ಯ ಕೂಡ ಅದಲು ಬದಲು ಮಾಡುವಂಥ ಸಾಧ್ಯತೆಗಳು ಇವೆ ಈ ವರದಿ ಜಾರಿ ಆದರೆ, ಅಥವಾ ಈ ವರದಿ ಬಹಿರಂಗ ಆದರೆ. ಈಗಿರುವ ಮೀಸಲಾತಿ ಪ್ರಮಾಣವನ್ನು ಬದಲಾಯಿಸೋದಕ್ಕೂ ಕೂಡ ಒತ್ತಡ ಬರಬಹುದು. ಸೊ CM ಸಿದ್ದರಾಮಯ್ಯ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಲೂಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿವೆ. ಈಗ ಅದಕ್ಕೋಸ್ಕರನೇ ತರಾತುರಿ ಮಾಡ್ತಾ ಇದ್ದಾರಾ ಅಂತೇಳಿ.